ಕನ್ನಡದಲ್ಲಿ ಕೌಟುಂಬಿಕ ಚಿತ್ರಗಳು ಸಾಕಷ್ಟು ಬರ್ತಾ ಇದೆ. ಸೋದರ ಬಾಂಧವ್ಯದ ಸಿನಿಮಾಗಳು ಇವೆ, ಆದರೆ ಕಡಿಮೆನೆ. ಈಗ ಆ ಒಂದು ಚಿತ್ರ ಪ್ರೀತಿಯನ್ನು ರಜನಿಕಾಂತ ಪೂರ್ಣಗೊಳಿಸಿದೆ. ಅಣ್ಣ ಮತ್ತು ತಮ್ಮಂದಿರ ಪಾತ್ರಗಳಲ್ಲಿ ದುನಿಯಾ ವಿಜಯ್ ಅಭಿನಯಿಸಿ ತಮ್ಮ ಪ್ರತಿಭೆಯ ಇನ್ನೊಂದು ಮುಖವನ್ನು ತೋರಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯ್ ಏನು ಹೇಳ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ವಿಜಯ್ ಸರ್ ಡಬಲ್ ರೋಲ್ ಸಾಕಷ್ಟು ಚಾಲೆಂಜಿಂಗ್ ಜಾಬ್ ಇದು. ಸೊ ಹೇಗೆ ನಿಭಾಯಿಸಿದ್ರಿ ಸರ್? ಅದು ಆಡಿಯನ್ಸ್ ಹೇಳ್ಬೇಕು ಸರ್, ಅದೇ ಟೆನ್ಷನಲ್ಲಿ ಶೋ ಮುಗಿಬೇಕೀಗ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನೊಂದು ಕ್ಯಾರೆಕ್ಟರ್ ನೋಡಿ ಏನು ಹೇಳ್ತಾರೆ ಅನ್ನೋ ಕುತೂಹಲ ಕಾಡ್ತಾ ಇದೆ. ಯಾಕಂದರೆ ಅದು ತುಂಬ ಒಂದು ಸ್ವಲ್ಪ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು. ಆಮೇಲೆ ಸಿನಿಮಾ ಬಂದು ಕಂಪ್ಲೀಟ್ ಮಾಸ್ ಸಿನಿಮಾ ಅಲ್ಲ. ಸೊ ಎಲ್ಲ ಅಭಿಮಾನಿಗಳು ಒಂದೇ ಕೇಳ್ಕೊಡೋದು, ನಾನು ಮಾಸ್ ಸಿನಿಮಾ ಅಲ್ಲ, ಕ್ಲಾಸ್ ಸಿನಿಮಾ, ತುಂಬ ಸ್ವೀಟಾಗಿ ನಡೆಯುವಂಥ ಸಿನಿಮಾ. ಸೊ ಹಾಗಾಗಿ ತುಂಬ ಶಾಂತಿಯಿಂದ ನೋಡಿದ್ರೆ ಕತೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಆಮೇಲೆ ಇದೊಂದು ಎಕ್ಸ್ಪೆರಿಮೆಂಟು, ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಡ್ಯೂಯಲ್ ರೋಲ್ ಮಾಡಿ ಒಂದು ಸಾಫ್ಟ್ ಸಬ್ಜೆಕ್ಟ್ನ ಕೈಯಲ್ಲಿ ಹಿಡ್ಕೊಂಡಿರೋದು. ಸೊ ಹಂಗಾಗಿ ಅದೊಂದು ದೊಡ್ಡ ಟೆನ್ಷನಲ್ಲಿ ಕಾಯ್ತಿದ್ದೀನಿ ನಾನು ಈಗಲೂ, ಎಲ್ಲ ಹೊರಗಡೆ ಬಂದೇನು ಹೇಳ್ತಾರೆ ಅಂತ. ಸೊ ಎಕ್ಸ್ಪೆರಿಮೆಂಟು, ಆಮೇಲೆ ಡಬಲ್ ರೋಲ್ನ ಸಿಕ್ಕಾಪಟ್ಟೆ ಕಷ್ಟ ನಿಭಾಯಿಸೋದು. ಒಂದು ಮನುಷ್ಯ ಎರಡು ಮನಸ್ಥಿತಿ, ಅದನ್ನು ಟ್ವಿಸ್ಟ್ ಮಾಡಲೇಬೇಕು. ಸ್ಕ್ರೀನ್ ಮೇಲೆ ಬೇರೆ ಥರ ಕಾಣುತ್ತೆ, ಅದು ಬೇರೆ. ಎಲ್ಲೂ ಒಬ್ಬ ಮಾಡೋರು ಆ್ಯಕ್ಟಿಂಗ್ ಒಬ್ಬನ ಬರ್ಕೊಡೋದು ತುಂಬ ಹೊಡೆದ್ಬಿಡುತ್ತೆ, ಅದೇ ಥರ ಇದೆ ಅಂತ. ಸೊ ಎರಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಒಂದೇನೆಂದರೆ ಅದನ್ನು ಕ್ಲಾಸ್ ಸಿನಿಮಾ ಅಲ್ಲಿ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ತುಂಬ ಮಾಸು ಅಂದಾಗ ಎಲ್ಲೋ ಬಾಡಿ ಲ್ಯಾಂಗ್ವೇಜ್ ಹೊಡೆದ್ಬಿಡುತ್ತೆ, ಅದೊಂದು ಭಯ ಇತ್ತು. ಸೊ ಹಂಗಾಗಿ ಕಂಪ್ಲೀಟ್ಲಿ ಕ್ಲಾಸ್ ಸಿನಿಮಾ, ಕಂಪ್ಲೀಟ್ ಕ್ಲಾಸ್. ಒಂದು ಇಲ್ಲಿ ನಿಮ್ಮ ಹಳೆಯ ಸಿನಿಮಾ ಜಂಗ್ಲಿ ಜೋಡಿ. ಸೊ ಈ ಜಂಗ್ಲಿ ಜೋಡಿ ಸಾಕಷ್ಟು ಪಾಪ್ಯುಲರ್ ಆಗಿತ್ತು. ದ ಸೇಮ್ ಕೆಮಿಸ್ಟ್ರಿ ಎಷ್ಟು ವರ್ಕ್ ಆಗಿದೆ ನೋಡಿ? ತುಂಬ ವರ್ಕ್ ಆಗಿದೆ ಇದರಲ್ಲಿ, ತುಂಬ ವರ್ಕ್ ಆಗಿದೆ. ಎರಡು ಡಬಲ್ ಆ್ಯಕ್ಷನ್ ನಿರೀಕ್ಷೆ ಮಾಡೋರಿಗೆ ಯಾವ ಥರ ಸಿನಿಮಾ ಅಂತ ಹೇಳ್ಬೋದು? ಇದೊಂದು ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ಹಾಗಾಗಿ ನೀವು ಬೆಳೆಸಿದಂಥ, ನೀವು ಆಶೀರ್ವಾದ ಮಾಡಿದಂಥ ಸಮಸ್ತ ದುನಿಯಾದ ತಾಯಂದಿರ ಆಶೀರ್ವಾದದಿಂದ ಬೆಳೆದಿರೋ ನಾನು ಇವತ್ತು ಡಬಲ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಇಡೀ ರಜನಿಕಾಂತ ಸಿನಿಮಾಲ್ಲಿ. ಸೊ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ ರಿಸಲ್ಟ್ಗೆ. ತಾವು ಒಂದು ಸಿನಿಮಾ ನೋಡಿ ತುಂಬ ಸಂತೋಷವಾಗಿ ಮನೆಗೆ ಹೋಗ್ತೀರಾ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸರ್. ಇದು ದುನಿಯಾ ವಿಜಯ್ ಅವರ ಮನದಾಳದ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ರೇವನ್ ಪಿ ಜೆ ಅವರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.